ಲ್ಯಾಂಡ್ ಲಾರ್ಡ್ ದುನಿಯಾ ವಿಜಯ್ ಅವರು ನಾಯಕರಾಗಿ ನಟಿಸಿರುವಂತಹ ಜಡೇಶ್ ಕೆ ಹಂಪಿ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ ಸಾರಥಿ ಫಿಲ್ಮ್ಸ್ ನಲ್ಲಿ ಹೇಮಂತ್ ಗೌಡ ಮತ್ತು ಕೆ.ವಿ. ಸತ್ಯಪ್ರಕಾಶ್ ಅವರು ನಿರ್ಮಿಸಿರುವಂತಹ ಸಿನಿಮಾ. ಒಂದು ತಿಂಗಳ ಹಿಂದೆ ಸರ್ವೈವರ್ ಟೀಸರ್ ಬಂದಿತ್ತು. ದುನಿಯಾ ವಿಜಯ್ ಅವರು ಅಂದ್ರೆ ವಿಜಯ್ ಕುಮಾರ್ ಅವರು ಮಾಸ್ ಅವತಾರದಲ್ಲಿ ಎಂಟ್ರಿ ಕೊಟ್ಟಿದ್ರು. ಅದರ ಒಂದು ರಿವ್ಯೂ ಅನ್ನು ಕೂಡ ನೀವು ನೋಡಿದ್ರಿ. ಸೊ ಇವತ್ತು ದಿ ರೂಲರ್, ಎಸ್, ತುಂಬಾ ಸರ್ಪ್ರೈಸಿಂಗ್ ಎಲಿಮೆಂಟ್, ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಅಂತ ನನಗನ್ನಿಸ್ತು ಟೀಸರ್ ನೋಡಿದಾಗ. ಎಸ್, ರಾಜ್ ಬಿ ಶೆಟ್ಟಿ ಅವರು ದಿ ರೂಲರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿಯವರೆಗೂ ರಾಜ್ ಬಿ ಶೆಟ್ಟಿ ಅವ್ರನ್ನ ನಾವು ಬೇರೆ 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 ಕ್ಯಾರೆಕ್ಟರ್ಗಳಲ್ಲಿ ನೋಡಿದೀವಿ. ಅಂದ್ರೆ ಅವರ ಲುಕ್ ಯಾವತ್ತೂ ಬದಲಾಗಿಲ್ಲ. ಮಾಸ್ ಅವತಾರ ಇದ್ರೂ ಕೂಡ ತುಂಬಾ ಅಂಡರ್ ಪ್ಲೇ ಮಾಡುವಂತಹ ಪಾತ್ರಗಳಲ್ಲಿ ಅವರು ಹೆಚ್ಚಾಗಿ ಕಾಣಿಸ್ಕೊಂಡಿದ್ರು. ಅಂದ್ರೆ ಗರುಡ ಗಮನ ಇರ್ಬೋದು, ಆ ತರದ ಸಿನಿಮಾಗಳಲ್ಲಿ. ಆದ್ರೆ ಇದರಲ್ಲಿ ಫಸ್ಟ್ ಟೈಮ್ ಒಬ್ಬ ಮಾಸ್ ಹೀರೋ ವಿಜಯ್ ಅವರ ಮುಂದೆ ಅವರು ಕೂಡ ಅಷ್ಟೇ ಮಾಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಲುಕ್ಕು, ಅವರ ಆಟಿಟ್ಯೂಡು, ಅವರ ಕ್ಯಾರೆಕ್ಟರ್ನ ಕ್ಯಾರಿ ಮಾಡಿರೋ ರೀತಿ, ಓವರ್ ಆಲ್ ಆಗಿ ಒಂದು ಹೊಸ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ದಿ ರೂಲರ್ ಆಗಿ ದುನಿಯಾ ವಿಜಯ್ ಅವರಿಗೆ ಸೆಡ್ ಹೊಡೆದಿದ್ದಾರೆ ಲ್ಯಾಂಡ್ ಲಾರ್ಡ್ ನಲ್ಲಿ. ತುಂಬಾ ವಿಭಿನ್ನವಾದಂತಹ ಸಿನಿಮಾ ಮತ್ತು ದುನಿಯಾ ವಿಜಯ್ ಅವರು ಕೂಡ ಅಷ್ಟೇ ವಿಭಿನ್ನವಾದಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಈಗ ರಾಜ್ ಬಿ ಶೆಟ್ಟಿ ಅವರ ದಿ ರೂಲರ್ ಟೀಸರ್ ಬಂದ ಮೇಲೆ ಈ ಪಾತ್ರವನ್ನ ನೋಡಿದಾಗ ಸಿನಿಮಾದಲ್ಲಿ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಎಲಿಮೆಂಟ್ಗಳಂತೂ ಖಂಡಿತವಾಗ್ಲೂ ಇರುತ್ತೆ ಅಂತ. ಸೊ ದಿ ರೂಲರ್ ಟೀಸರ್ ರೂಲ್ ಮಾಡೋದಂತೂ ಗ್ಯಾರಂಟಿ. ಸೊ ಲ್ಯಾಂಡ್ ಲಾರ್ಡ್ ಸಿನಿಮಾ ಜನವರಿ 23ನೇ ತಾರೀಕು ಬರುತ್ತೆ. ಸೊ ಈಗ ಟೀಸರ್ ನೋಡಿ ಎಂಜಾಯ್ ಮಾಡೋಣ.